ಹೀರೋ ನಾನು ಗಿಲ್ಲಿ ಕೊಡ್ತೀನಿ. ಕಂಪ್ಲೀಟ್ ಮನೇಲಿ ನಾನು ಏನಿದ್ದೀನಿ ಫುಲ್ ಹ್ಯಾಪಿ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಗಿಲ್ಲಿ. ಇಡೀ ಮನೆಯವರಿಗೆ ಎಂಟರ್ಟೈನ್ ಮಾಡ್ತಾ ಇದ್ದಾನೆ ಅವನು. ಜೊತೆಗೆ ನಾವು ಅವನ ಜೊತೆಗೆ ಇರೋದ್ರಿಂದ ನಾನು ಸಾಕಷ್ಟು ನಕ್ಕಿದ್ದೀನಿ. ಬಿಗ್ ಬಾಸ್ ಬಂದ್ಮೇಲೆ ಸಾಕಷ್ಟು ನಕ್ಕಿದ್ದೀನಿ ಅಂದ್ರೆ ಅದು ಗಿಲ್ಲಿಯಿಂದ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ್ಲೂ ಹಿ ಇಸ್ ದಿ ಬೆಸ್ಟ್ ಅಂತ ನನ್ಗನ್ಸುತ್ತೆ. ನಮ್ದೊಂದು ಸೆಟ್ ಆಫ್ ಫ್ರೆಂಡ್ಸ್ ಅಂತ ಅಂದ್ರೆ ಗಿಲ್ಲಿ ಜೊತೆ ಬೇರೆನೆ ಒಂದು ಬಾಂಡ್. ಅವರೆಲ್ಲರೂ ಒಂದು ಎಮೋಷನಲ್ ಏನೋ ಒಂದಾಗಿ ಹೇಳಿದ್ರೆ ಇವನು ಕಾಮಿಡಿಯ ರೀತಿಯಲ್ಲೇ ನನಗೆ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡಿಸಿದ್ದಾನೆ. ಸರ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗ್ಲಿ, ಅವನ ಜೊತೆ ಅಡ್ಜಸ್ಟ್ ಆಗೋದಕ್ಕಾಗ್ಲಿ ನನಗೆ ಕಷ್ಟ ಆಗ್ಲಿಲ್ಲ. ಮನೇಲಿ ಇಮೋಷನಲ್ ಸಪೋರ್ಟ್ ತುಂಬಾ ಬೇಕಾಗತ್ತೆ. ಎಷ್ಟೇ ಕಾಮಿಡಿ ಮಾಡ್ಬೋದು, ಏನೇ ಮಾಡ್ಬೋದು, ಹಿ ಹ್ಯಾಸ್ ಬೀನ್ ದೇರ್. ನನ್ಗೆ ಸಿಕ್ಕಾಪಟ್ಟೆ ನಗಿಸ್ತಾನೆ, ಸಿಕ್ಕಾಪಟ್ಟೆ ಖುಷಿಯಾಗಿ ನೋಡ್ಕೊಂತಾನೆ ಅಂಡ್ ಕೇರ್ ಮಾಡ್ತಾನೆ. ನೆನ್ನೆ ನನಗೆ ಹುಷಾರಿಲ್ದೆ ಇದ್ವಾಗ ಕೇರ್ ಮಾಡಿದ್ದ. ಮನೆಯಲ್ಲಿ ಇಲ್ಲಿವರೆಗೂ ನನಗೆ ಹುಷಾರಿಲ್ದೆ ಇದ್ವಾಗ ಕೇರ್ ಮಾಡಿದಾನೆ. ಊಟ ತಿಂಡಿ ಯಾರು ಕರೀತಾರೋ ಅಲ್ವೋ ಗೊತ್ತಿಲ್ಲ, ಕಾವು ಊಟ ಆಯ್ತಾ, ಕಾವು ತಿಂಡಿ ತಿಂದ್ಯಾ ಅಂತ ಕೇಳ್ತಾನೆ. 2 ವಾರದಲ್ಲಿ ನಾನು ಸ್ವಲ್ಪ ಮರ್ತಿದ್ದೀನಿ ಮನೆ ಕಡೆ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಗಿಲ್ಲಿ. ಜಂಟಿ ಆಗಿದ್ದಾಗಿಂದ ನಾನು ಇಲ್ಲಿವರೆಗೂ ಗಿಲ್ಲಿ ಏನು, ಹೇಗೆ, ಎಲ್ಲಿ ತಪ್ಪು ಮಾಡ್ತಾನೆ, ಎಲ್ಲಿ ಸರಿ ಮಾಡ್ಬೋದು, ಪ್ರತಿಯೊಂದು ನನಗೆ ಗೊತ್ತಿದೆ. ಆ ಜಂಟಿ ಯಾವಾಗ ಬಿಚ್ತಾರೋ ಅಂತ ಮಿಕ್ಕಿದ ಎಲ್ಲಾ ಜಂಟಿಗಳು ಕಾರಣ ಕೊಡ್ತಾನೆ ಬಂದ್ರು, ಆದ್ರೆ ನಮ್ಮ ಜಂಟಿ ಯಾವತ್ತಿಗೂ ಆ ಕಾರಣ ಕೊಡ್ಲೇ ಇಲ್ಲ. ಜಂಟಿ ಪ್ರಾಬ್ಲಮ್ ಆಗದಿರೋದಕ್ಕೆ ಕಾರಣ ಗಿಲ್ಲಿ. ಆಗ ಗಿಲ್ಲಿನೇ ಹೇಳ್ದ, ನನಗೆ ಕಾವ್ಯ ನಂಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ, ನಾನು ವಾಯ್ಸ್ ರೈಸ್ ಮಾಡ್ತೀನಿ. ಮನೆಯಲ್ಲಿ ಯಾವ್ದಾದ್ರೂ ಒಂದು ಬಾಂಡ್ ಶೇರ್ ಆಗುತ್ತೆ ಅಂದಾಗ ನಾನು ಅವನು ನನಗೆ ಸಪೋರ್ಟ್ ಮಾಡೋದನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಯಾಕತ್ತಿದ್ರೆ ಆ ಫ್ರೆಂಡ್ಶಿಪ್ ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಿ ನನಗೆ, ಅವಾಗ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಅದ್ರ ಸಿಚುಯೇಷನ್ ಅಲ್ಲಿ ಯಾವ್ದೋ ಒಂದು ರೀಸನ್ ಕೊಡ್ಬೇಕು, ಯಾವ್ದೋ ಒಂದು ಕಾರಣ ಕೊಡ್ಬೇಕು ಅಂತಂದ್ರೆ ತುಂಬಾ ಸೂಕ್ತವಾಗಿ ಕಾರಣ ಕೊಡ್ತಾನೆ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ನಾನಂತೂ ಯೋಚನೆ ಮಾಡಿರಲ್ಲ, ಅಥವಾ ಮನೇಲೂ ಮೋಸ್ಟ್ ಆಫ್ ದಮ್ ಯೋಚನೆ ಮಾಡಿರಲ್ಲ. ಹೌದಲ್ವಾ ಅಂತ ಅನ್ಸೋದಾರ ಅವ್ನು ಮಾತಾಡಿರೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅವನ್ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ. ಎಂಟೈರ್ ಟೀಮ್ ಏನು ಗೆಸ್ಟ್ ಆಗಿ ಬಂದ್ರು, ಅಷ್ಟು ಜನ ನನಗೆ ಪರ್ಸನಲಿ ತುಂಬಾ ಡಾಮಿನೇಟಿಂಗ್ ಅನ್ಸಿದ್ದು ಗಿಲ್ಲಿ ವಿಷಯದಲ್ಲಿ. ಯಾರು ಹೇಳಿದ್ರು ನಂಗೆ ಅದ್ ಮ್ಯಾಟರ್ ಆಗಲ್ಲ. ಅವನೇ ಹೇಳ್ದ, ಏನ್ ಮಾಡಕ್ಕೆ ಅವ್ನು ನಂಗೆ ಹೇಳಲ್ಲ. ಕಾಮಿಡಿ ಮಾಡೋದ್ರ ಜೊತೆಗೆ ಅವ್ನ್ ಯಾರಿಗಾದ್ರೂ ಬೇಜಾರ್ ಮಾಡಿದ್ರೆ, ಅಥವಾ ಅವನಿಂದ ಯಾರಿಗಾದ್ರೂ ಬೇಜಾರಾಗಿದೆ ಅಂತಂದ್ರೆ ತುಂಬಾ ಫೀಲ್ ಮಾಡ್ಕೊಂಡಿರೋದನ್ನ ನಾನು ನೋಡಿದೀನಿ. ನೀನ್ ಯಾವತ್ತೂ ನಾನ್ ನಿಂಗ್ ಬೇಜಾರ್ ಮಾಡಿದೀನಿ ಅಂತ ಹೇಳ್ಕೊಂಡೇ ಇಲ್ಲ. ಹಾಗಂತ ನಾನ್ ನಿಂಗ್ ಬೇಜಾರ್ ಮಾಡೇ ಇಲ್ಲ ಅಂತಲ್ಲ, ಹೇಳ್ಕೊಳ್ದೆ ಇರೋದು ಮೋಸ್ಟ್ಲಿ ನಿನ್ ಒಳ್ಳೆತನ ಅನ್ಸುತ್ತೆ. ಲೆಟರ್ ಬಿಟ್ಕೊಡೋ ವಿಷಯ ಬಂದಾಗ್ಲೂ ಮನೆಯಿಂದ ಏನೋ ಒಂದ್ ಮೆಸೇಜ್ ಕಾಯ್ತಾ ಇರ್ತೀವಿ. ಸೊ ಅವಾಗ್ಲೂ ನನ್ ಜೊತೆಲಿ ಇರ್ತಾನೆ. ಅವನಿಂದ ನನ್ ಕಲ್ತಿರೋದೇನಂದ್ರೆ ಟೇಕ್ ಲೈಫ್ ಆಸ್ ಇಟ್ ಗೋಸ್, ಅಥವಾ ಟೇಕ್ ಇಟ್ ಈಸಿ ಅನ್ನೋ ತರ. ಅವನ್ ಲೈಫ್ ನ ನೋಡ್ತಿರೋ ರೀತಿ ಕಂಪ್ಲೀಟ್ ಆಗಿ ಬೇರೆ ತರ ಇದೆ ಸರ್. ಆ ವಿಷಯದಲ್ಲಿ ನಾನು ಅವನಿಂದ ತುಂಬಾ ಕಲ್ತಿದ್ದೀನಿ. ಅವನು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ನೀನ್ ನನ್ನ ಫ್ರೆಂಡ್, ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವನ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗನ್ಸುತ್ತೆ.